ನೋಡುವುದಕ್ಕೆ ಇಷ್ಟು ಚಂದವಾಗಿ ಕಾಣ್ತಿರುವ ಈ ಸಿಹಿ ಗೆಣಸಿನ ಒಬ್ಬಟ್ಟು ಮಾಡೋದಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಸುಲಭ, ತಿನ್ನುವುದಕ್ಕಂತೂ ತುಂಬಾನೇ ಟೇಸ್ಟಿ, ಅಷ್ಟೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಈ ಸಿಹಿ ಗೆಣಸಿನ ಒಬ್ಬಟ್ಟು ರುಚಿ ನೋಡ್ತಿದ್ರೆ ಆಹಾ, ಈ ರುಚಿಗೆ ಬೇರೆಲ್ಲ ಒಬ್ಬಟ್ಟು ಮಾಡೋದೇ ಮರ್ತೋಗ್ತಿದೆ, ಅಷ್ಟು ರುಚಿಯಾಗಿದೆ ಈ ಒಬ್ಬಟ್ಟು. ನೋಡುವುದಕ್ಕೆ ಕಾಯಿ ಹೋಳಿಗೆ ತರನೇ ಇಷ್ಟು ತೆಳುವಾಗಿ ಕಾಣ್ತಿರುವ, ಅಷ್ಟೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಈ ಸಿಹಿ ಗೆಣಸಿನ ಒಬ್ಬಟ್ಟನ್ನ ನೀವು ಮಾಡ್ಬೇಕಾ? ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಸಿಹಿ ಗೆಣಸಿನ ಒಬ್ಬಟ್ಟು ಅಥವಾ ಹೋಳಿಗೆ ಹೇಗೆ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಣಕ ಅಥವಾ ಹೂರ್ಣದ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ 1 ಬಟ್ಟಲಷ್ಟು ಚಿರೋಟಿ ರವೆನ ತಗೊಂಡಿದ್ದೇನೆ. ಅದೇ ಅಳತೆಯಲ್ಲಿ 1 ಬಟ್ಟಲಷ್ಟು ಮೈದಾ, ಸ್ವಲ್ಪ ಅರಿಶಿಣದ ಪೌಡರ್ ಹಾಕಿ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕುತ್ತಾ ಈ ರೀತಿ ಹೂರ್ಣದ ಹಿಟ್ಟನ್ನ ನಾವು ಕಲ್ಸ್ಕೋಬೇಕು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕಿ ಹಿಟ್ಟನ್ನ ಮತ್ತೆ ನಾವು ನಾದಿಸ್ಕೊಳ್ಬೇಕು. ಈ ರೀತಿ ಮಾಡದೆ ಮೊದಲೇ ಕುಕ್ಕಿಂಗ್ ಆಯಿಲ್ ಹಾಕಿ ಹಿಟ್ಟನ್ನ ಕಲ್ಸಕ್ ಹೋದ್ರೆ ರವೆ ಬೇಗ ನೆನೆಯೋದಿಲ್ಲ. ಅಷ್ಟೇ ಅಲ್ಲದೆ ನಾವು ಕುಕ್ಕಿಂಗ್ ಆಯಿಲ್ ನ ಕೂಡ ತುಂಬಾನೇ ಹಾಕ್ಬೇಕಾಗುತ್ತೆ. ಹಿಟ್ಟನ್ನ ಈ ರೀತಿ ಚೆನ್ನಾಗಿ ನಾದಿಸ್ಕೊಂಡು ಕೊನೆ ಹಂತದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕಿ ಹಿಟ್ಟನ್ನ ಹದಗೊಳಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಹಿಟ್ಟು ಕಲ್ಸಾಗಿದೆ. ಈ ರೀತಿ ಕೈಗಾಗ್ಲಿ ಪಾತ್ರೆಗಾಗ್ಲಿ ಯಾವುದೇ ತರ ಹಿಟ್ಟು ಅಂಟಬಾರ್ದು, ಈ ಒಂದು ಹದದಲ್ಲಿ ಹಿಟ್ಟು ಇರಬೇಕು. ಇವಾಗ ಹಿಟ್ಟು ನೆನೆಯೋದಕ್ಕೋಸ್ಕರ ಒಂದು ಪ್ಲೇಟ್ ನ ಮುಚ್ಚಿಟ್ಟು ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಕೋಸ್ಕರ ನಾನಿಲ್ಲಿ ಒಂದು ದೊಡ್ಡ ಬೌಲಿಗೆ ಬೇಯಿಸಿ ಕಟ್ ಮಾಡಿರುವಂತಹ 1 ಬಟ್ಟಲಷ್ಟು ಸಿಹಿ ಗೆಣಸನ್ನ ತಗೊಂಡಿದ್ದೇನೆ. ನನ್ನ ಇಂದಿನ ವಿಡಿಯೋದಲ್ಲಿ ಯಾವ ಒಂದು ವಿಧಾನದಲ್ಲಿ ಸಿಹಿ ಗೆಣಸನ್ನ ಬೇಯಿಸೋದ್ರಿಂದ ಅದರಲ್ಲಿ ಇರುವ ಯಾವೆಲ್ಲ ವಿಟಮಿನ್, ಪ್ರೋಟೀನ್, ಮಿನರಲ್ ಸಿಗುತ್ತೆ, ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಸಿಹಿ ಗೆಣಸನ್ನ ವಾರಕ್ಕೊಮ್ಮೆ ಆದ್ರೂ ತಿನ್ನೋದ್ರಿಂದ ಏನೆಲ್ಲ ಸಮಸ್ಯೆಗಳಿಂದ ದೂರ ಉಳಿಬಹುದು ಎಂಬ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳಿದ್ದೇನೆ. ನಿಮಗೂ ತಿಳಿಬೇಕಾದ್ರೆ ತಪ್ಪದೆ ಸಿಹಿ ಗೆಣಸಿನ ಉಂಡೆಗಳು, ಸ್ವೀಟ್ ಪೊಟೊಟೊ ಲಡ್ಡು ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದನ್ನಿವಾಗ ಬೌಲ್ಗೆ ಹಾಕೊಂಡು ಇದಕ್ಕೆ 2 ಬಟ್ಟಲಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಈ ರೀತಿ ಹೇಗೆ ಪೌಡರ್ ಮಾಡ್ಕೋಬಹುದು ಸುಲಭವಾಗಿ ಎಂಬುದನ್ನ ಅದೇ ವಿಡಿಯೋದಲ್ಲಿ ತೋರಿಸಿದ್ದೇನೆ, ದಯವಿಟ್ಟು ಮಿಸ್ ಮಾಡದೆ ವಿಡಿಯೋನ ನೋಡಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ನಾವು ಕೈಯಿಂದನೇ ಈ ರೀತಿ ಕಲ್ಸ್ಕೋಬೇಕು. ಕಲ್ಸಿ ನಮ್ಗೆ ಯಾವ ಒಂದು ಸೈಜ್ ನಲ್ಲಿ ಉಂಡೆ ಬೇಕು ಅನ್ಸುತ್ತೆ ಆ ಒಂದು ಸೈಜ್ ನಲ್ಲಿ ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಇವಾಗ ನೆನ್ಸೋದಕ್ಕೆ ಇಟ್ಟಿದ್ದಂತಹ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದಿಸ್ಕೊಂಡು ಹೂರ್ಣ ತುಂಬೋದಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಉಂಡೆ ಮಾಡಿ ಬಾಳೆ ಎಲೆ ಅಥವಾ ಹೋಳ್ಗೆ ಕವರ್ ಇಂದ ಅದನ್ನ ಲಟ್ಟಿಸ್ಕೋಬೇಕು. ನಾನು ರಾತ್ರಿ ವೇಳೆ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ತುಂಬಾ ಲೇಟ್ ಆಗಿತ್ತು, ಹಾಗಾಗಿ ಕುಕ್ಕಿಂಗ್ ಆಯಿಲ್ ಕವರ್ನೇ ಈ ರೀತಿ ಕಟ್ ಮಾಡಿ ಒಬ್ಬಟ್ಟನ್ನ ತಟ್ಕೊಂಡೆ. ಇದರಿಂದ ನಂಗೊಂದು ಬೆನಿಫಿಟ್ ಏನಾಯ್ತಂದ್ರೆ ಆಯಿಲ್ ನ ಹಾಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಈ ರೀತಿ ಕಣಕ ಅಥವಾ ಹೂರ್ಣದ ಹಿಟ್ಟನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಇದಕ್ಕಿವಾಗ ಹೂರ್ಣದ ಉಂಡೆಯನ್ನ ಮಧ್ಯಭಾಗದಲ್ಲಿ ಇಟ್ಟು ಹಿಟ್ಟನ್ನ ಎಲ್ಲೂ ಹೂರ್ಣ ಕಾಣದೇ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಹಿಟ್ಟಿಂದ ಹೂರ್ಣನ ಪರ್ಫೆಕ್ಟ್ ಆಗಿ ಕವರ್ ಮಾಡಿ ಇದನ್ನ ಇವಾಗ ಒಬ್ಬಟ್ಟು ಅಥವಾ ಹೋಳ್ಗೆ ರೀತಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಹೋಗ್ಬೇಕು. ನಾನಿಲ್ಲಿ ಕೈಯಿಂದನೇ ಅದನ್ನ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾವು ಹಿಟ್ಟು ಮತ್ತು ಹೂರ್ಣನ ಒಂದು ಒಳ್ಳೆ ಹದದಲ್ಲಿ ಕಲಸಿದ್ರೆ ಕೈಯಿಂದನೇ ಸುಲಭವಾಗಿ ಈ ರೀತಿ ನಾವು ಒಬ್ಬಟ್ಟನ್ನ ತಟ್ಕೋಬಹುದು. ಲಟ್ಟಿಸಿದಂತಹ ಈ ಒಬ್ಬಟ್ಟನ್ನ ಬಿಸಿಯಾದ ಕಾವಲಿ ಅಥವಾ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕಿ ಎಲ್ಲ ಕಡೆ ಒಬ್ಬಟ್ಟು ಮೇಲೆ ಸ್ಪ್ರೆಡ್ ಮಾಡಿ ಒಬ್ಬಟ್ಟನ್ನ ತಿರುವಾಕಿ 2 ಕಡೆ ನೀಟಾಗಿ ಒಬ್ಬಟ್ಟನ್ನ ನಾವು ಬೇಯಿಸ್ಕೋಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಒಬ್ಬಟ್ಟು ನೀಟಾಗಿ ಬೆಂದಿದೆ ಎಂದು. ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಒಬ್ಬಟ್ಟುಗಳನ್ನು ನಿಮ್ಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ.
ಇದ್ದೇನೆ. ನೋಡ್ಬೋದು ನೀವು ಎಲ್ಲವೂ ಎಷ್ಟು ಪರ್ಫೆಕ್ಟ್ ಆಗಿ ಬೆಂದಿದೆ. ಅಷ್ಟೇ ಸಾಫ್ಟ್ ಆಗಿ ತೆಳುವಾಗಿ ತುಂಬಾನೇ ಟೇಸ್ಟಿ ಆಗಿರುವ ಈ ಸಿಹಿ ಗೆಣಸಿನ ಒಬ್ಬಟ್ಟು ಅಥವಾ ಹೋಳಿಗೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.